ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಟೆರರ್ ಸಿನಿಮಾ ತಂಡದವರು ನಾನು ನೋಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಾ ಹೋಗೋಣ. ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ? ಘಟಾನುಘಟಿಗಳೇ ಇದ್ದಾರೆ. ಸೊ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸು ಸಿನಿಮಾದಲ್ಲಿ ನಿಮ್ಮೆಲ್ರಿಗೂ ಕೂಡ. ಸೊ ಪ್ರತಿಯೊಂದು ಸಿನಿಮಾ ಕೂಡ ಒಂದೊಂದು ಅನುಭವ ಕೊಡ್ತಾ ಹೋಗುತ್ತೆ. ಸೊ ಈ ಟೆರರ್ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಯಾವ ರೀತಿಯಾದಂಥ ಅನುಭವ ಆಯಿತು ನಿಮಗೆ? ಮೇಡಮ್, ನಮ್ಮದು ಆದಿ ಸರ್ ಜೊತೆ ವೆರಿ ಫಸ್ಟ್ ನಾನು ಮಾಡಿದ್ದು ಡೆಡ್ಡಿ ಸೋಮ ಆದಮೇಲೆ ಬೆಂಗಳೂರು ಅಂಡರ್ವರ್ಲ್ಡ್ ಮಾಡಿದೆ. ಅದಾದಮೇಲೆ ಈ ಸಿನಿಮಾನೇ ಟೆರರೇ. ಸೊ ಆಗಿನ ಡೆಡ್ಲಿ ಸೋಮಲ್ಲಿ ಏನಿದೆ ಕಾಂಟ್ಯಾಕ್ಟು ಇವಾಗಲೂ ಹಾಗೆ ಇದ್ದೀವಿ. ಅದೇ ರೌಡಿ ಪಾತ್ರನೇ, ಬಟ್ ಇದರಲ್ಲಿ ಟೋಟಲಿ ಡಿಫ್ರೆಂಟಾಗಿ ಇದೆ ನನ್ನ ಪಾತ್ರ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ ಕ್ಯಾರೆಕ್ಟ್ರಿಗೆ. ಬಟ್ ಏನಂದರೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋಂಗಿಲ್ಲ, ಇನ್ನೇನು ನಾಡಿದ್ದು ರಿಲೀಸ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರ. ಸರ್, ತಾವು ಇದರಲ್ಲಿ ನಾನೊಂದು ನೆಗೆಟಿವ್ ಶೇಡ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಎಲ್ಲರ ಕಾಂಬಿನೇಷನಲ್ಲಿದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ, ಒಂದು ನಮ್ಮ ತಂದೆಯವ್ರ ಜೊತೆ ಮಾತ್ರ ಕಾಂಬಿನೇಷನಲ್ಲಿ ಇಲ್ಲ, ಅವರೇ ಬೇರೆ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ. ಮಿಕ್ಕಿದ ಎಲ್ಲ ಕ್ಯಾರೆಕ್ಟರ್ ಜೊತೆ ನಾನು ಇದರಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಎಲ್ಲ ಘಟಾನುಘಟಿಗಳ ಕ್ಯಾರೆಕ್ಟರ್ಗಳು, ಎಲ್ಲ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ಗಳ ಜೊತೆ ನಾನು ಡನ್. ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟ್ರು. ಡೈರೆಕ್ಟ್ರ್ ನಂಗೆ ತುಂಬ ಹಳೆ ಪರಿಚಯ. ಸೊ ಹಂಗಾಗಿ ಇಲ್ಲ, ಬನ್ನಿ ಮಾಡಿ ಈ ಸಿನಿಮಾದಲ್ಲಿ ಇರ್ಬೇಕು ನೀವು ಅಂತ ಹೇಳೋದು. ಒಂದು ಪಾತ್ರ ತಂದೆ ಕಾಂಬಿನೇಷನ್ ಮಾಡಿದ್ದು ಲಾಸ್ಟ್ ಪಿಕ್ಚರ್ ನಮ್ಮ ತಂದೆ ಈ ಸಿನಿಮಾದಲ್ಲಿ. ನಮ್ಗೆ ರವಿ ಚೇತನ್ ಅವರು ಸಿಕ್ಕಾಪಟ್ಟೆ ಹಳೆ ಪರಿಚಯ. ಕಾಂಬಿನೇಷನ್ ಅಲ್ಲಿ ಇಲ್ಲ, ಇವರೊಬ್ರು ಕಾಂಬಿನೇಷನ್ ಅಲ್ಲಿ ಮಿಸ್ ಆಯ್ತು ನಿಮಗೆ. ಸರ್, ತಾವು ಸರ್ ತಮ್ಗೆ ಹೇಗಿತ್ತು? ಆಕ್ಚುಲಿ ನನ್ನ ಪಾತ್ರನೇ ಆಗಿದೆ. ಫಸ್ಟ್ ಪ್ರೇಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಟೆರರ್ ಒಂದು ಸಿನಿಮಾ ಟ್ರೈಲರ್ ನೋಡಿದಾಗ ಟೆರರ್ ಥರನೇ ಅನಿಸ್ತು ನನಗೆ. ಯಾಕಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಇದರಲ್ಲೆಲ್ಲ ಪಾತ್ರಧಾರಿಗಳು ಡಿಫ್ರೆಂಟ್ ಆಗಿದ್ದಾರೆ. ಅಂದರೆ ಎಲ್ಲ ಘಟಾನುಘಟಿಗಳೇ, ದೊಡ್ಡ ದೊಡ್ಡ ಕಲಾವಿದಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಸೊ ಒಂದು ಕಂಪ್ಲೀಟ್ ಸಿನಿಮಾ ಅನ್ನೋ ಒಂದು ಕಂಪ್ಲೀಟ್ ಆರ್ಟಿಸ್ಟ್ನ ನೀವು ಒಂದು ಸಿನಿಮಾ ನೋಡ್ಬೋದು. ಆಲ್ಮೋಸ್ಟ್ ಹೌದು, ಒಂದು 65-70% ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಇರೋ ಆರ್ಟಿಸ್ಟ್. ಅದು ತುಂಬ ಪ್ಲಸ್ ಈ ಸಿನಿಮಾಗೆ. ಯಾಕಂದರೆ ಇತ್ತೀಚೆಗೆ ಬರೋ ಸಿನಿಮಾಗಳು ಬರೀ 2-3 ಜನ ಅಷ್ಟೇ ಇರ್ತಾರೆ, ಇಲ್ಲೆಲ್ಲ ಹೊಸದು ಇರ್ತಾರೆ. ಸೊ ಇಲ್ಲಿ ಕಂಪ್ಲೀಟ್ ಈ ಡೈರೆಕ್ಟರ್ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಆದಿಯವ್ರ ಬಗ್ಗೆ ಮಾತಾಡೋಂಗಿಲ್ಲ, ಈಸ್ ಆಲ್ರೆಡಿ ಅ ಸ್ಟಾರ್. ಯಾಕಂದ್ರೆ ಅವ್ರ ಜೊತೆ ಆದಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರ ಒಡನಾಟ ಇತ್ತು, ಬಟ್ ಯಾವ ಸಿನಿಮಾ ಮಾಡಿರಲಿಲ್ಲ. ಅದಾದಮೇಲೆ ಈ ಸಿನಿಮಾನೇ ನಾವು ಅವ್ರ ಜೊತೆ ವರ್ಕ್ ಮಾಡಿದ್ದು. ಇದರಲ್ಲಿ ನನ್ನ ಪಾತ್ರ ಅವನ ಸ್ನೇಹಿತನ ಪಾತ್ರ, ಬಾಲ್ಯದ ಗೆಳೆಯ. ಸೊ ಬಾಲ್ಯದ ಗೆಳೆಯ ಹೇಗಿರ್ತಾನೆ, ಮಧ್ಯ ಒಂದು ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದ್ಮೇಲೆ ನಂದು ಕತೆ ಬೇರೆ ಕಡೆ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಎಂಟ್ರಿ ಕೊಡ್ತೀನಿ. ಆ ಎಂಟ್ರಿ ಕೊಡೋದೇ ಟ್ವಿಸ್ಟ್. ಸೊ ಆಸ್ ಹೇಳಂಗಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್. ಓಕೆ, ನೀವು ಹೇಳ್ದಂಗೆ ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಬರ್ತಾ ಇರುವಂಥ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ನೋಡಿರ್ಬೋದು. ಪಾತ್ರಗಳು ತುಂಬ ಲಿಮಿಟೆಡ್ ಆಗಿ ಇಟ್ಟಿರ್ತಾರೆ, ಬಿಕಾಸ್ ಒಂದು ಬಜೆಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಲವಾರು ಕಾರಣಗಳಿರುತ್ತೆ. ಬಟ್ ಇಲ್ಲಿ ನಾವು ಅಂದರೆ ನೀವು ಹೇಳ್ದಂಗೆ ಎಲ್ಲ ಆಲ್ಮೋಸ್ಟ್ ಹಿರಿಯ ನಟರನ್ನ, ಅಂದರೆ ಶಶಿಕುಮಾರ್ ಸರ್ ಆಗಿರ್ಬೋದು, ಎಲ್ಲರೂ, ದೇವರಾಜ್ ಸರ್, ಶರತ್ ಲೋಹಿತಾಶ್ವ ಸರ್, ಪ್ರತಿಯೊಬ್ಬರನ್ನ, ಹೌದು, ಅಷ್ಟು ಜನ ನಾವು ಒಂದೇ ಸಿನಿಮಾದಲ್ಲಿ ಅಂದರೆ ಸಾಕಷ್ಟು ವರ್ಷಗಳೇ ಆಗ್ಬಿಟ್ಟಿತ್ತು ಸರ್ ಇವ್ರದ್ದು ಎಲ್ಲ. ಅಂದರೆ ಈ ಥರ ಒಂದು ಸಿನಿಮಾ ಬಂದಿದ್ದು. ಸೊ ನಿಮ್ಗಳಿಗೆ ಇವ್ರು ಎಲ್ಲರ ಜೊತೆ ಕಾಂಬಿನೇಷನ್ ಅಲ್ಲಿ ಇದೆಯಾ, ಅಂದರೆ ನೀವು ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ ಹೇಗೆ ಅಂತ? ಹೌದು, ಎಲ್ಲರ ಜೊತೆ ಕಾಂಬಿನೇಷನ್ ಅದೇ ನೀವು ಮಾಡಿದ್ದೀರಾ? ಮಾಡಿದ್ದೀನಿ. ಇವ್ರನ್ನ ನಮ್ಮ ತಂದೆಯವ್ರನ್ನ ಬಿಟ್ಟು ಎಲ್ಲಾರ ಜೊತೆ ಮಾಡಿದ್ದೀರಾ ತಾವು? ನಮ್ದು ಸಪ್ರೇಟ್ ಅಂದ್ರೆ ಈ ಸಿನಿಮಾ ಮಾಡಿರೋ ಆರ್ಟಿಸ್ಟ್ಗಳು ಎಲ್ಲ ಆರ್ಟಿಸ್ಟ್ಗಳ ಜೊತೆ ಆಕ್ಟ್ ಮಾಡಿದ್ವಿ. ಬಟ್ ಈ ಸಿನಿಮಾಲಲ್ಲ, ಈ ಸಿನಿಮಾ ನಮ್ದೊಂದ್ ಕಡೆ ಇರ್ತದೆ, ಅವ್ರೊಂದ್ ಕಡೆ ಟ್ರ್ಯಾಕ್ ಬೇರೆ ತರ ಹೋಗುತ್ತೆ, ಅವ್ರ ಕತೆ ಬೇರೆ ಹೋಗುತ್ತೆ, ಇವ್ರ ಕತೆ ಬೇರೆ ಹೋಗುತ್ತೆ, ನಮ್ ಕತೆ ಬೇರೆ ಹೋಗುತ್ತೆ. ಸೊ ಎಲ್ಲಾ ಕಡೆ ಹೀರೋ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಅದು ಹೇಳಿದ್ದು. ಬಟ್ ಅದೇ ಹೇಳಿ ನಾನು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆರ್ಟಿಸ್ಟ್ ಇದ್ದಾರೆ. ಒಂದು ಸಿನಿಮಾದವರು ಅಂತ ಅನ್ಸತ್ ನಮಗೆ. ಏನಾಗ್ಬಿಟ್ಟಿತ್ತು ಅಂದ್ರೆ ಬರೀ ಒಬ್ರು ಇಬ್ರು ಅಲ್ಲೋ ಇಬ್ರು ಎಷ್ಟೋ ಜನ ನಾವು ನೋಡೇ ಇರಲ್ಲ, ಯಾರು ಇರು ಅಂತ ಅನ್ಕೊಂಡ್ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಬಟ್ ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್ ಮಂಜು ಸರ್, ನಮ್ಮನ್ನೆಲ್ಲನೂ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಆಮೇಲೆ ಡೈರೆಕ್ಟರ್ ಸರ್ ಅಂತೂ ಅಷ್ಟೇ, ನಮಗೆ ಕತೆ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದೂ ನಮಗೆ ತುಂಬ ಇಂಟ್ರೆಸ್ಟ್ ಆಗಿ ಓಡಿಸಿ ಇನ್ವಾಲ್ವ್ ಆಗಿ ನಮ್ಗೆ ಇನ್ವಾಲ್ವ್ ಮಾಡೋದು ಮಾಡಿದ್ರು. ಬಿಕಾಸ್ ಐ ವರ್ಕ್ ವಿತ್ ಆಲ್ ಡೈರೆಕ್ಟರ್ಸ್, ದೊಡ್ಡ ಡೈರೆಕ್ಟರ್ ಸರ್ ತಂದೆ ಕೆಲಸ, ಜಯಸೇವನ್ ಸರ್ ಜೊತೆ ಸುಮಾರು ಪಿಕ್ಚರ್ ಎಲ್ಲ ದೊಡ್ಡ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲೆಲ್ಲರೂ ಇವ್ರು ಹೊಸಬ್ರು ಅಂತ ಅನಿಸ್ತಾ ಇಲ್ಲ ನನಗೆ. ಅವ್ರು ತೊಗೊಳ್ಳೋ ಶಾರ್ಟ್ಸ್ ಆಗ್ಬೋದು, ಮಾತಾಡೋ ಸ್ಟೈಲ್ ಆಗ್ಬೋದು, ಹೇಳ್ಕೊಡೋದು ರೀತಿ ಆಗ್ಬೋದು, ಆ್ಯಂಡ್ ಪ್ರತಿ ಒಂದೂ
ತುಂಬ ಏನೋ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದ್ರೆ ಎಲ್ಲೂ ಲ್ಯಾಗ್ ಅಂತ ಅನ್ಬೋದು ಅಥವಾ ಈ ಕ್ಯಾರೆಕ್ಟರ್ ಡಬ್ಬ ಅಂತ ಅನ್ನೋದು ಇಲ್ಲ. ಪ್ರತಿ ಒಂದು ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಸರ್ ಈ ಒಂದು ವಿಷಯದಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಗೊಂದು ಸಿನಿಮಾ ಅಂತ ಅನಿಸ್ತಾ ಇದೆ ಅಂದರೆ ಈ ಸಿನಿಮಾ ನೋಡಿ. ಆ್ಯಂಡ್ ಆದಿಯವರು ಅಫ್ಕೋರ್ಸ್ ಅವರು ಎದೆಗಾರಿಕೆ ಅಂತ ಸಿನಿಮಾ ನೋಡಿದ್ದೀವಿ, ಆದಿ ಮತ್ತೆ ಡೆಡ್ಲಿ ಸೋಮ. ಸೊ ಪರ್ಫಾರ್ಮೆನ್ಸ್ ನಾವು ನೋಡಿದೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಈ ಒಂದು ಸಿನಿಮಾದಲ್ಲಿ ನಂಗೆ ಕಮ್ ಬ್ಯಾಕ್ ಅಂತ ಅನಿಸ್ತಾ ಇದೆ. ಅಂದ್ರೆ ತುಂಬಾ ಗ್ಯಾಪ್ ನಂತರ ಒಂದು ಕಮ್ ಬ್ಯಾಕ್ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗೂ ಕಾಣ್ತಾರೆ, ಅಷ್ಟು ಚೆನ್ನಾಗೂ ಮಾಡಿದ್ದಾರೆ. ಅಂಡ್ ಕಥೆನೂ ಹಾಗೆ ಇದೆ. ಅಂಡ್ ಎವ್ರಿಥಿಂಗ್ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸು ದೇ ಹ್ಯಾವ್ ಗಿವನ್ ದಟ್ ಬೆಸ್ಟ್ ಈ ಒಂದು ಸಿನಿಮಾದಲ್ಲಿ. ಅದು ನೀವು ತೆರೆಯಲ್ಲಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಮ್ಯೂಸಿಕ್ ಆಗಲಿ, ನಾನು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದಾಗ ಯೂಸಲ್ ಅದೇ ತಂದೆ ಕಾಂಬಿನೇಷನ್ ಇತ್ತು. ಬಂದಾಗ ವೆರಿ ಫಸ್ಟ್ ಶಾರ್ಟೇ ನಾನು ನೋಡೋಕೆ ಆ್ಯಕ್ಚುಲಿ ನಾನು ಯಾವುದೇ ಸಿನಿಮಾ ಆಗಲಿ ನಾನು ಶಾರ್ಟ್ ಆಗಿದ ತಕ್ಷಣ ಹೋಗಿ ಮಾನಿಟರ್ ನೋಡಲ್ಲ. ಈ ಸಿನಿಮಾ ಎಸ್ಪೆಷಲಿ ಹೋಗಿ ನೋಡಿದೆ ಬಟ್ ಏನು ಅಂತ, ಯಾಕಂದರೆ ಮೇಕಿಂಗ್ ಹಂಗಿತ್ತು. ಆಗಲೇ ನಂಗೆ ಬಂದು ಯಾರು ಕೇಳೋದ್ರಲ್ಲಿ ಹೇಗಿದೆ, ಯಾಕೆ ಬರ್ತಾ ಇದೆ ಈ ಸಿನಿಮಾ ಶೂಟ್ ಶಾರ್ಟ್ ಅಂತ ನಾನು ಅವತ್ತೇ ಹೇಳಿದೆ. ಯಾಕಂದರೆ ಗೊತ್ತಾಗ್ಬಿಡ್ತದೆ ನಮಗೆ ಆ ಮೇಕಿಂಗ್ ಆಗಲಿ, ಆ ಸ್ಟೈಲ್ ಆಗಲಿ, ಅವರ ಡೈರೆಕ್ಟರ್ ಹೇಳ್ಕೊಡೋದಾಗಲಿ. ಆಮೇಲೆ ಇನ್ನೊಂದು ತುಂಬ ಹೆಮ್ಮೆ ಪಡಬೇಕಾಗಿರೋ ವಿಷಯ ಏನು ಅಂದರೆ ಬರೀ ನಮ್ಮ ಕನ್ನಡದವರೇ ಎಲ್ಲ ಆರ್ಟಿಸ್ಟ್ಗಳು ಸಿನಿಮಾಲಿರೋದು. ಒಬ್ರು ಇಲ್ಲ. ನಾನು ಅದಕ್ಕೆ ಸರ್ ಹೇಳೋಣ ಅಂತ ಅನ್ಕೊಂಡೆ. ನಾವು ಇವಾಗ ಕೆಲವೊಂದು ಸಿನಿಮಾಗಳು ನೋಡಿದಾಗ ಅಂದ್ರೆ ಬಿಗ್ ಬಜೆಟ್ ಸಿನಿಮಾಗಳು ನೋಡಿದಾಗ ಎಲ್ಲೋ ಮುಂಬೈಯಿಂದನೋ ಕರ್ಸುವಂಥದ್ದು ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಇಲ್ಲೇ ಸಾಕಷ್ಟು ಜನ ಅಂದ್ರೆ ಟ್ಯಾಲೆಂಟೆಡ್ ಅವ್ರು ಇದ್ದಾರೆ, ಅವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು. ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದು, ಯಾರು ನೀವು ಇಂಥ ಆರ್ಟಿಸ್ಟ್ ಇಲ್ಲ. ಆಮೇಲೆ ಎಲ್ಲ ಆರ್ಟಿಸ್ಟ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾರೇ ಮಾಡಿ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಅವ್ರಿಗೆ ಇಂಪಾರ್ಟೆನ್ಸ್ ಇದೆ. ಇಂಥವ್ರು ಚಿಕ್ಕ ಪಾತ್ರ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಏನೂ ಇಲ್ಲ. ಎಲ್ರಿಗೂ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆಮೇಲೆ ಅಷ್ಟು ಜನ ಆರ್ಟಿಸ್ಟ್ ಒಂದೇ ಸೆಟ್ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಬೀಂಗ್ ನ್ಯೂ ಕಮರ್ ಆಗಿರ್ಬೋದು ಅವರು, ರಂಜನ್ ಅವರು, ಬಟ್ ಈ ಹ್ಯಾಂಡಲ್ ಇಟ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಮ್ಮ ತಂದೆ ಶೂಟಿಂಗ್ ಮುಗಿಸ್ಕೊಂಡು ಇವ್ರ ಕಾಂಬಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದಾಗ ನನ್ನ ಜೊತೆ ಡಿಸ್ಕಸ್ ಮಾಡೋರು, ಏನ್ ತೆಗಿತಾರೆ ಒಂದು ಶಾರ್ಟ್ ನಿಂಗೆ ತೆಗೆದು ಹಂಗೆ ನನಗೆ ಅರ್ಥ ಆಗ್ಲಿಲ್ಲ ಅಂತ. ಬೀಗ ಲೆಜೆಂಡ್ ಡೈರೆಕ್ಟರ್ ಅವರು, ಅಷ್ಟು ದೊಡ್ಡ ಸಿನಿಮಾಗಳೆಲ್ಲ ನನಗೆ ಅರ್ಥ ಆಗ್ಲಿಲ್ಲ. ನನ್ನ ಹೇಳಿದ್ರು ಇಲ್ಲ ಅವ್ನೇನೋ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಾರೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಂದ್ರೆ ಸಾಕು. ಅವ್ರಿಗೆ ನಮ್ಮ ತಂದೆಗೆ ತುಂಬಾ ಖುಷಿ ಇತ್ತು ಈ ಸಿನಿಮಾ ನೋಡ್ಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ದ ಚೇಂಜ್ ಅ ಲಾಟ್, ಏನು ಮಾಡೋಕ್ಕಾಗಲ್ಲ. ತುಂಬ ಹೇಳ್ತಾ ಇದ್ರು ಪ್ರೀವಿಯಸ್, ಇವಾಗ ಒಂದು ಅವ್ರು ತೀರ್ಕೊಳ್ಳೋಕೆ ಮುಂಚೆನೇ ಹೇಳಿದ್ರು ಯಾವಾಗ ರಿಲೀಸು, ಯಾವಾಗ ಪ್ಲ್ಯಾನ್ ಮಾಡ್ತಿದ್ದಾರೆ, ನಾನು ನೋಡ್ಬೇಕು ಒಂದ್ಸಲ ಸಿನಿಮಾನ ಅಂತಿದ್ರು. ಐ ಕುಡಂಟ್ ಅಷ್ಟೇ. ಓಕೆ, ಇವಾಗ ನೀವು ಹೇಳ್ದಂಗೆ ಆ ಡೈರೆಕ್ಟರ್ಸ್ ವಿಷನ್ 100% ವಿಷನ್ ಇರುತ್ತೆ ಸಾಮಾನ್ಯವಾಗಿ ಅಂತ ನಿರ್ದೇಶಕರಿಗೆ. 75% ಆಫ್ ದ ವಿಷನ್ ತೆರೆ ಮೇಲೆ ಬಂದರೆ ಆ ಫಿಲಮ್ ಮೇಕರ್ ಗೆದ್ದ ಹಾಗೆ. ಸೊ ನೀವುಗಳು ಕಂಡಂತೆ ಸರ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಸ್ಕ್ರೀನ್ ಮೇಲೆ? ನನ್ನ ಪ್ರಕಾರ ಅದೇ ಹೇಳಿದ್ನಲ್ಲಮ್ಮ, ಮೊನ್ನೆ ಈ ಪ್ರೋಮೋ ನೋಡಿದಾಗ ಶಾಕ್ ಆದೆ ನಾನು. ಎಸ್ಪೆಷಲಿ ಅಷ್ಟು ಜನ ಆರ್ಟಿಸ್ಟ್ಗಳು ಇಟ್ಕೊಂಡು ಅಷ್ಟು ಜನಕ್ಕೆ ಒಂದೊಂದು ಕ್ಯಾರೆಕ್ಟರ್ಗಳಿಗೂ ಸುಮ್ಮನೆ ತುಂಬಲಿಲ್ಲ. ಈ ಕ್ಯಾರೆಕ್ಟರ್ ಇವರೇ ಸೂಟೇಬಲ್, ಈ ಕ್ಯಾರೆಕ್ಟರ್ ಇವ್ರು ಸೂಟೇಬಲ್. ಯಾರು ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ ಈಗ? ಈಗ ಮಂಜು ಸರ್ ಆ್ಯಡ್ಸ್ ಆಗ್ತಾರೆ, ಅವ್ರು ಹೇಳಬೇಕು ಅಂದ್ರೆ ಆ ಮಂಜು ಸರ್ದು ನಾನು ಫ್ರಮ್ ದಿ ಬಿಗಿನಿಂಗ್ ಎ ಪಿಕ್ಚರ್ ಮಾಡಿದ್ದೀನಿ ನಾನು. ಎ ಪಿಕ್ಚರ್ ಮಾಡಿದ್ದು, ಎ ಪಿಕ್ಚರ್ ಆದ್ಮೇಲೆ ಈ ಸಿನಿಮಾನೇ ಮಾಡ್ತಾ ಇರೋದು. ಮೊನ್ನೆ ಯಾವುದೊಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೆ, ಈ ಸಿನಿಮಾ ಮಾತ್ರ ಎಸ್ಪೆಷಲಿ ಆ ಕಡೆ ಡೆಡ್ಲಿ ಸೋಮ ಆದಿಯವ್ರದ್ದು. ಡೆಡ್ಲಿ ಸೋಮ ಸಿನಿಮಾ ಥರ ಆದಿಯವ್ರಿಗೊಂದು ಹಿಟ್ ಆಗಬೇಕು ಸಿನಿಮಾ. ಈ ಕಡೆ ಮಂಜೂರಿಗೆ ನಮ್ಮ ಎ ಪಿಕ್ಚರ್ ಥರ ಸೂಪರ್ ಡೂಪರ್ ಹಿಟ್ಟು ಈ ಕಡೆ ಮಂಜೂರ್ಗಾಗಲಿ ಅಂತ. ಯಾಕಂದರೆ ಸೇರ್ಬೇಕಮ್ಮ, ಸೇರಿದ್ರೆ ಸಿನಿಮಾ. ಹೌದು ಸರ್, ನಮಗೆ ಟೆರರ್ ಅಂದಿದ ತಕ್ಷಣ ಒಂದು ಫಿಯರ್ ಅಂತ ನಮ್ಗೆ ಕನೆಕ್ಟ್ ಆಗುತ್ತೆ ನಮ್ಮೆಲ್ರಿಗೂ ಕೂಡ. ಇದು ಅಂದರೆ ಈ ಸಿನಿಮಾ ಓವರಾಲ್ ಹೊರಗಿನ ಥ್ರೆಟ್ಟ ಅಥವಾ ನಮ್ಮ ಒಳಗಿನ ಮನಸ್ಥಿತಿಯ ಪ್ರತಿಬಿಂಬನ ಏನು ಅಂತ? ಅದು ನಾವು ಸಿನಿಮಾ ನೋಡಿದಾಗ ಯಾಕೆ ಅಂತಂದ್ರೆ ಒಂದು ಕತೆ ರಿವೀಲ್ ಮಾಡಂಗಿಲ್ಲ, ಎರಡನೇದು ಅವ್ರ ಟ್ರ್ಯಾಕ್ಗಳು ಬೇರೆ ಬೇರೆ ಇದಾವೆ. ಸೊ ಹೀಗಾಗಿ ನಾವು ಹೇಳೋಕ್ಕಿಂತ ಪ್ರೇಕ್ಷಕರ ನೋಡಿ ಹೇಳೋದು. ಯಾಕಂದ್ರೆ ನಾವು ಸಿನಿಮಾ ಮಾಡಿದೀವಿ ಆಮೇಲೆ ನಮ್ಮ ಸಿನಿಮಾ ನಾವು ಹೊಗಳೋಕ್ಕಿಂತ ಪ್ರೇಕ್ಷಕರು ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಈಗಿನ ಟ್ರೆಂಡ್ ಏನಾಗಿದೆ ಅಂದರೆ ಆಗ ಮೊದಲೇನಿತ್ತು ಅಂದರೆ ನಮ್ಗೆ ಒಂದು ಅಟ್ಲೀಸ್ಟ್ ಒಂದು ರೇಂಜ್ ಕತೆ ಆದರೂ ಹೇಳೋರು, ಒಂದು ಲೈನ್ ಹೇಳೋರು, ನಿಮ್ದು ಇದಪ್ಪ ಹಿಂಗೆ ಬರುತ್ತಪ್ಪ. ಈಗ ನಮ್ಮ ಪಾತ್ರದ ಬಗ್ಗೆ ಹೇಳ್ತಾರೆ, ಜೊತೆಗೆ ಬರೋ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳ್ತಾರೆ. ನಡೀತಾ ಇರೋದು ಅಂದರೆ ಬಿಕಾಸ್ ಯಾಕೆ ಅಂದರೆ ಸಿನಿಮಾ ಕತೆ ಎಲ್ಲರ ಹತ್ರ ಹೇಳ್ಬಿಟ್ರೆ ಅದು ಹೊರಗಡೆ ಎಷ್ಟೋ ಡೈರೆಕ್ಟರ್ಗಳು ಕ್ಲೈಮ್ಯಾಕ್ಸ್ ಹೇಳಲ್ಲ. ದೋ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಇರ್ತೀವಿ, ಆದ್ರೂ ಅಲ್ಲಿ ಸ್ಪಾಟ್ ಬಂದಾಗ ನಮ್ಮ ಕ್ಲೈಮ್ಯಾಕ್ಸ್ ಹೇಳ್ತಾರೆ. ಅಫ್ಕೋರ್ಸ್ ಅದೇನು ತಪ್ಪು ಅಂತ ನಾನು ಹೇಳೋದು. ಸೊ
ಅದು ನಡೀತಾನೆ ಇರುತ್ತೆ. ಯಾಕಂದ್ರೆ ಕತೆಗಳು ಅಲ್ಲಿ ಇಲ್ಲಿ ಹೋಗ್ತಿರ್ತವೆ ಅಂತ ಹೇಳಿ ಯಾರೇ ಹೇಳಿದ್ರು ಕತೆ ಹೇಳ್ತಾ ಹೇಳ್ತಾ ಕ್ಲೈಮ್ಯಾಕ್ಸ್ ವರ್ಗು ಯಾರು ಹೇಳ. ಇನ್ಫ್ಯಾಕ್ಟ್ ಅವರಲ್ಲೇ ಇರ್ತದೆ ಮೊದಲೇ ನಾನು ಸಿನಿಮಾ ತೋರಿಸ್ಬಿಟ್ಟು ಬಿಸ್ನೆಸ್ ಮಾಡೋರು, ಈಗ ಎಲ್ಲಿ ಮಾಡ್ತಾ ಇದೀವಿ ಎಲ್ಲ ಸಿನಿಮಾ ತೋರಿಸಿದ್ರೆ ಅಲ್ಲೇ ಹೇಳ್ಬಿಡ್ತಾರೆ ನಮ್ಮವರೇ ಹಂಗಿದೆ ಹಿಂಗಿದೆ ಅಂತ. ಬಿಸ್ನೆಸ್ ಎಲ್ಲ ಆಗುತ್ತೆ. ಸೊ ದಟ್ ಈಗ ಡೈರೆಕ್ಟು ಚೆನ್ನಾಗಿದೆ ಸಿನಿಮಾ ತಗೊಳ್ಳಿ, ನಮಗೆ ಕಾನ್ಫಿಡೆಂಟ್ ಇದೆ ಆ ಥರ ಇದಕ್ಕೆ ಬಂದಾಗ ನಾವು ಸಿನಿಮಾದು ಫುಲ್ಲು ಕೆತ್ಕೋಕ್ಕಾಗಲ್ಲ, ಆಗೋದಿಲ್ಲ. ಹೌದೌದು. ಈಗ ನೀವು ಹೇಳಿದ್ರೆ ಸಿನಿಮಾ ನೋಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ ಕಂಪ್ಲೀಟ್ ಎಲ್ಲ ಕ್ಯಾರೆಕ್ಟರ್ಸ್ ಹೇಗೆ ನಾವು ಎಲ್ಲ ಪಾತ್ರಗಳು ಎಲ್ಲ ಆರ್ಟಿಸ್ಟ್ಗಳನ್ನ ಇದ್ರಲ್ಲಿ ಮಾಡಿದ್ವಿ. ಇದರ ಕಾಟೇರನು ಹಾಗೆ ಆಗಿತ್ತು. ನಂಗೆ ಆ ಕಾಟೇರ ಫೀಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಾಟೇರಲ್ಲೂ ದೊಡ್ಡ ದೊಡ್ಡ ಕಲಾವಿದರು ಹೌದಾ. ಆಮೇಲೆ ಆ ಒಂದು ಟ್ರೆಂಡಲ್ಲಿ ಇದು ಹೋಗ್ತಾ ಆ ಒಂದು ದಾರಿಯಲ್ಲಿ ಇದು ಹೋಗ್ತಾ ಇದೆ ನನಗೊಂದು ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ಡೈರೆಕ್ಟರ್ ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ಪರಿಚಯ ಇರಲಿಲ್ಲ ನನಗೆ. ಅವರೇ ನನಗೆ ಫೋನ್ ಮಾಡಿದ್ರು. ಯಾಕಂದ್ರೆ ಕಾಟೇರ ನೋಡಿ ನನ್ನ ಗೆಟಪ್ ನೋಡಿ ಸರ್ ಇದೇ ಗೆಟಪ್ ನನಗೆ ಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಒರಿಜಿನಲ್ ಗಡ್ಡ ಬಿಟ್ಟಿದ್ದು 1 ವರ್ಷ ಆ ಸಿನಿಮಾಗೋಸ್ಕರ. ಸೊ ಇದೇ ಬೇಕು ಅಂತಂದ್ರು. ಸರಿ ಈ ಸಿನಿಮಾಗ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿದೆ. ಸೊ ಅವರು ಹೇಳಿದ್ರ ಪಾತ್ರ ಇವ್ ಸೂಟ್ ಆಗತ್ತಾ ಅವ್ರನ್ನ ಹುಡುಕಿ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಒಂದೊಂದು ಪಾತ್ರನೂ ಒಂದು ವಿಭಿನ್ನತೆ ಇದೆ, ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದು ನಮ್ಮಿಂದ ಕೆಲಸ ತಗೊಂಡಿದ್ದಾರೆ ಡೈರೆಕ್ಟರ್. ಸೊ ಅದು ಡೈರೆಕ್ಟರ್ ಮೇಲೆ ಇರುತ್ತೆ. ಸೊ ಎಲ್ಲರೂ ಆಕ್ಟ್ ಮಾಡ್ತಿರ್ತಾರೆ, ಬಟ್ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ, ಈ ಒಂದು ಕೆಲಸ ತಗೋಬಹುದು ಅನ್ನೋದು ಒಬ್ಬ ಡೈರೆಕ್ಟರ್ಗೆ ಅದು ಗೊತ್ತಿರಬೇಕು. ಆ ಕೆಲಸನ ಆಮೇಲೆ ನಾವ್ ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೆಟಲ್ ಅವ್ರು ಹೇಳೋರು ನೀವ್ ಹಿಂಗೆ ಬಂದು ನಿಂತ್ಕೊಳ್ಳಿ, ನಿಂತ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಕನ್ಫ್ಯೂಸ್, ಏನಕ್ಕೆ ಬಂದು ನಿಂತ್ಕೋಬೇಕು. ನಾನು ಅಸೋಸಿಯೇಟ್ ಗೋರ್ ಕೇಳ್ತೀವಿ ಏನಕ್ಕೆ ಬಂದ, ನನಗೆ ಗೊತ್ತಿಲ್ಲ ಸರ್, ಡೈರೆಕ್ಟರ್ ನನಗೆ ಹೇಳಿಲ್ಲ, ಅಸೋಸಿಯೇಟ್ಗೆ ಗೊತ್ತಿರಲ್ಲ. ಅವ್ರ ಮೈಂಡ್ ಪ್ರಕಾರ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇಷ್ಟು ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದು ಪ್ರೋಮೋ ಕಟ್ ಮಾಡೋದಿದೆ, ಅಯ್ಯೋ ತುಂಬಾ ಕಷ್ಟ ಸರ್, ಕಷ್ಟ. ಯಾಕಂದ್ರೆ ನನ್ನನ್ನು ತೋರಿಸಿಲ್ಲ ಅಂತ. ಹೌದು, ನಾನು ಬಂದಿಲ್ಲ ಈ ತರ. ಬಟ್ ಎಲ್ಲಾರು ನೀಟಾಗಿ ಒಂದು ಎಲ್ಲರೂ ಒಂದೇ ಒಂದು ಲೆವೆಲ್ ಕೊಟ್ಟು ಮಾಡಿ ವರ್ಕ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಹಿ ಹಸ್ ಡನ್ ವೆರಿ ಬ್ಯೂಟಿಫುಲ್ ಜಾಬ್. ಲೈಕ್ ಆದಿತ್ಯ ಅವ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. ಅವರು ಆ ಫ್ರೇಮ್, ಅವ್ರ ಲುಕ್ ಅಂಡ್ ಫೀಲ್, ಅವ್ರ ಎಂಟ್ರಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಟೋಟಲ್ ಆಗಿ ಚೇಂಜ್ ಆಗಿದೆ. ಡೆಡ್ಲಿ ಸೋಮಲ್ಲೇ ಬೇರೆ ತರ ಇತ್ತು, ಇದ್ರಲ್ಲೇ ಟೋಟಲ್ ಬೇರೆ. ಲುಕ್ ಅಂಡ್ ಫೀಲ್ ಟೋಟಲ್ ಚೇಂಜ್ ಆಗ್ಬಿಡುತ್ತೆ. ಮೊನ್ನೆ ನಮ್ದು ಪ್ರೋಮೋ ರಿಲೀಸ್ ಮಾಡೋದಿ ನಾನು ಸಿನಿಮಾದ ಅಷ್ಟು ಹಾಡುಗಳು ಹಾಕಿದ್ರು. ನಾನು ಆದಿ ಸರ್ಗೆ ಹೇಳ್ತಾ ಇದ್ದೆ, ನಿಮ್ದು ಇಷ್ಟು ಸಿನಿಮಾ ಅಲ್ಲ ಸರ್, ಈ ಸಿನಿಮಾ ಅಲ್ಲೇ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಇಟ್ಬಿಡು ಅಂತ. ಎಲ್ಲ ಹಾಡು ಸೂಪರ್ ಡೂಪರ್ ಇಟ್ಟು ಚೆನ್ನಾಗಿದೆ. ನಾಗೇಂದ್ರ ಪ್ರಸಾದ್ ಹೇಳಿದೆ ಸರ್ ಹ್ಯಾಟ್ಸ್ ಆಫ್ ಅಂದೆ. ಯಾಕಂದ್ರೆ ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ, ಬಟ್ ಒಂದೊಂದು ಸಾಂಗ್ ಡಿಫ್ರೆಂಟ್ ಆಗಿದೆ. ಆ ಬೊಂಬೆಯಿಂದ ಹಿಡಿದು ಆಮೇಲೆ ಅದು ಶಿವನ್ ಸಾಂಗ್ ಶಿವನ್ ಸಾಂಗ್ ಅದು ಕೆಲವೊಂದು ಸಿನಿಮಾಗಳಲ್ಲಿ ಅನ್ನೆಸರಿ ಪ್ಲೇಸ್ಮೆಂಟ್ಸ್ ಗಳಾಗುತ್ತೆ. ಇವಾಗ ಹಾಡುಗಳು ಅಂದ್ರೆ ಅದು ಕಥೆಗೆ ಸೂಟು ಆಗೋದಿಲ್ಲ, ಅಷ್ಟೇ ಇರಬೇಕು ಅನ್ನುವಂಥದ್ದು. ಕತೆಗೆ ಬ್ಲೆಂಡ್ ಆಗುತ್ತೆ. ಎಲ್ಲ ಸಾಂಗ್ ಇಡಬೇಕು ಅಂತ ಇಟ್ಟಿಲ್ಲ. ಜಿತು ಸರ್ ಹೇಳ್ದಂಗೆ ಡೈರೆಕ್ಟ್ ಸುಮ್ಮನೆ ಬಂದ್ ಹಿಂಗ್ ಮಾಡಿ ಹೋಗ್ತಾ ಇರೋ ಅಷ್ಟೇ. ಯಾಕೆ ಬಂದ್ವಿ, ಯಾಕೆ ಹೋದ್ವಿ, ಏನ್ ಮಾಡ್ತಾ ಇದೀವಿ ನಿಜವೂ ಇನ್ನ ಗೊತ್ತಿಲ್ಲ. ನಮ್ಮ ಕೆಲಸ ತಗೊಂಡಿದ್ದಾರೆ, ನಾವು ಕಾಯ್ತಾ ಇದೀವಿ ಸಿನಿಮಾ ನೋಡೋದಕ್ಕೆ. ನಾವು ಪ್ರೇಕ್ಷಕರ ತರ ಕಾಯ್ತಾ ವೇಟಿಂಗ್ ಟು ಸಿ ಏನ್ ಮಾಡಿದೀವಿ, ಹೆಂಗ್ ಬಂದ್ವಾ ಆ ತರ ನಮ್ ಶಾರ್ಟ್ಸ್ ನಮ್ ತರ ಇನ್ನೂ ಇರುತ್ತೆ. ಅದ್ ಹೇಗೆ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ನಮಗೂ ಡಬ್ಬಿಂಗ್ ಹೋದಾಗೆ ನಾನು ಅಷ್ಟೇ ಗೊತ್ತಾಗಿತ್ತು. ಡಬ್ಬಿಂಗ್ ಹೋದಾಗ ನಮ್ಮ ಪಾತ್ರಗಳನ್ನ ನೋಡಿರೋದು ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರೆ. ಮಾಡಿದ್ನ ಇದು ಈಗ ನಾನು ಮಾಡಿದ್ ನನ್ಗೆ ಅನಿಸ್ತಾ ಇತ್ತು. ಅಂದ್ರೆ ಡಬ್ಬಿಂಗ್ ಅಲ್ಲಿ ನಾವು ಪಾತ್ರಗಳು ಮಾಡಿದ್ ಗೊತ್ತು, ಬಟ್ ಹೌ ಇಟ್ ಕನೆಕ್ಟೆಡ್ ಅಂತ ಗೊತ್ತಾಗೋದಿಲ್ಲ. ಸರ್ ಇವಾಗ ನೀವು ಡಬ್ಬಿಂಗ್ ಅಂತ ಹೇಳಿದ್ರೆ, ಇವಾಗ ಈ ಸಾಮಾನ್ಯವಾಗಿ ಸಿಂಕ್ ಸೌಂಡ್ ಹಾಗೇನೆ ಈ ಡಬ್ಬಿಂಗ್ ಟೈಮ್ ನಲ್ಲಿ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ವೇರಿ ಆಗುತ್ತೆ ಸರ್? ಅಮ್ಮ ಜೀವ ಇರೋದೇ ಅಲ್ಲಿ, ಇಲ್ಲಿ ಡಬ್ಬಿಂಗ್ ಅಲ್ಲಿ ನಮ್ಗೆ. ಯಾಕಂದ್ರೆ ನಾವೆಲ್ಲ ಈಗ ಉಪೇಂದ್ರ ಗರ್ಡಿಯಲ್ಲಿ ಬಂದವರು ನಾವೆಲ್ಲನೂ, ಅಂದ್ರೆ ಫ್ರೆಂಡ್ ಅವರು ಓಮ್ ಸಿನಿಮಾ ಇಂದನೂ ಅಷ್ಟೇ. ಅವರೆಲ್ಲ ಹೇಳ್ಕೊಡೋರು ನಮಗೆ, ನೀನು ಅಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದು ಇಲ್ಲಿ ಮಾಡು ಅನ್ನೋರು. ಯಾಕಂದ್ರೆ ಕೆಲವರು ನಮ್ಮ ಪಾತ್ರಗಳು ಬೇರೆಯವ್ರು ಡಬ್ ಮಾಡ್ತಾರೆ, ನಾವೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ. ಇಲ್ಲ ಅವ್ರು ಏನೋ ಬಂದು ಪಾಪ ಮಾಡಿರ್ತಾರೆ, ಅವ್ರದ್ದು ತಪ್ಪು ಅಂತಲ್ಲ, ನಾವೆಲ್ಲ ಇದ್ದಾಗ ಅವ್ರ ಕಡೆಗೆ ಮಾಡಿಸಿರ್ತಾರೆ. ಬಟ್ ಈ ಜೀವ ತುಂಬೋದು ನಾವು, ನಮ್ಮ ಪಾತ್ರ ಜೀವ ತುಂಬೋದು ನಾವೇ. ಬಟ್ ಅಲ್ಲಿ ಏನಾದ್ರು ಆ ಸಣ್ಣ ಪುಟ್ಟ ಕರೆಕ್ಷನ್ ಇದ್ರು ಅದನ್ನ ಕರೆಕ್ಷನ್ ಮಾಡ್ಕೊಂಡು ತುಂಬಿಸ್ಬೋದಲ್ಲಿ. ಇಲ್ಲಿ ಅಲ್ಲಿ ಏನೋ ಸಣ್ಣ ಪುಟ್ಟ ಪ್ರತಿಯೊಬ್ಬ ಕಲಾವಿದನಿಗೂ ತುಂಬಾ ಇಂಪಾರ್ಟೆಂಟ್ ಡಬ್ಬಿಂಗ್. ನಾವಲ್ಲಿ ಏನ್ ತಿರ್ಸ್ತಾ ಇದ್ವಿ ಮಾಡ್ತಾ ಇದೀವಿ. ನಮ್ದು ನೋಡಿ ಕೆಲವೊಂದು ಸಿನಿಮಾಗಳಲ್ಲಿ ಅಲ್ಲೆಲ್ಲ ನೋಡಿ ಕೆಲವು ನಗ್ತಾರೆ, ಏನೋ ಅವನು ಅಲ್ಲಿ ಆ್ಯಕ್ಟ್ ಮಾಡಿದಾಗ ಮಾಡ್ತಾ ಇದ್ದಾನೆ ಅಂತ. ಯಾರು ನೋಡ್ಲಿ ಬಿಡ್ಲಿ, ನಾವು ಮಾಡ್ಬೇಕಲ್ಲಿ
ಹೌದು. ಬರ್ತಾ ಸುಮ್ಮನೆ ಹಿಂಗೆ ಅನ್ಕೋ ಸೀರಿಯಸ್ ನಮ್ದು ಹಂಗಲ್ಲ ಯಾಕೋ ಅದು ಮಾಡ್ತಾ ಡಬ್ಬಿಂಗ್ ಥಿಯೇಟ್ರಲ್ಲಿ ಆಕ್ಟ್ ಮಾಡಬೇಕು, ಅದು ಮಾಡಿದ್ರೆ ಬರೋದು. ಈಗ ನಾವು ಯಾವ್ದೇ ಡೈಲಾಗ್ ಹೇಳ್ಬೇಕಾದ್ರೂ ಡಬ್ಬಿಂಗ್ ತಲೆ ಇಟ್ಕೊಂಡೇ ಮಾಡಿರ್ತೀವಿ. ಸೊ ಯಾವ್ದೇ ಕಲಾವಿದ ಆದ್ರೂ ಅವ್ರವ್ರು ಡಬ್ಬಿಂಗ್ ಮಾಡಿದ್ರೆ ಅವ್ರ ವಾಯ್ಸ್ ಅವ್ರು ಕೊಟ್ಟರೇನೆ ತೂಕ ಬರುತ್ತೆ. ಅದು ಬೇರೆ ಅದ್ರಲ್ಲಿ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ. ಆಮೇಲೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸರ್ ಹೇಳ್ದಂಗೆ ಅಲ್ಲಿ ಗ್ಯಾಪ್ ಫಿಲ್ ಇರ್ತೀವಲ್ಲ, ಆ ಫಿಲ್ಲಿಂಗ್ ನಾವು ಅಲ್ಲಿ ಮಾಡ್ಬೋದು. ಆಕ್ಟ್ ಮಾಡ್ಬೇಕಾದ್ರೆ ಡೈಲಾಗ್ ಸೇರಿಸ್ಬೋದಾ ನಂದು ಬಟ್ ಒಬ್ಬ ಕಲಾವಿದಂದು ಇವಾಗ ನಂದು ಇವ್ರದ್ದು ಕಾಂಬಿನೇಷನ್ ಇತ್ತು ಅನ್ಕೊಳ್ಳಿ, ಅನ್ನೆಸೆಸರಿ ತುಂಬಂಗಿಲ್ಲ ಅಲ್ಲಿ ಡೈರೆಕ್ಟರ್ಗೆ ಏನೋ ಹಂಗೆ ಅನ್ನಿಸ್ಬಿಟ್ಟು ಇಲ್ಲೊಂದು ಡೈಲಾಗ್ ಹಾಕಿ ಅಲ್ಲೊಂದು ಗ್ಯಾಪಲ್ಲಿ ನಾವು ಹಾಕೋದು, ಇಲ್ಲ ಇವ್ರು ನನ್ನ ಮೇಲೆ ಹಾಕೋದು, ನಾನು ಅವ್ರ ಮೇಲೆ ಹಾಕೋದು. ಅಂದ್ರೆ ನಾವು ಅಲ್ಲಿ ಹೋದಾಗಲೇ ಅದು ಅವ್ರಿಗೂ ಇದಾಗೋದು. ನಮ್ಮ ಪಾತ್ರಗಳ ಬಗ್ಗೆ ಏನೋ ಸಣ್ಣ ಪುಟ್ಟ ವಿಸ್ತಾರ, ಇದೊಂದು ಡೈಲಾಗ್ ಸರ್ ಚೆನ್ನಾಗಿರುತ್ತೆ ನೋಡಿ ಹೇಳಿ ಅಂತಾರೆ. ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕಾಟೇರದನೆ ನಾನು ಇದನ್ನ ಪುಡಿ ಹಾಕೊಂತೀನಿ, ಪುಡಿ ಹಾಕೊಂಡು ಹಿಂಗೆ ಮಾತಾಡ್ತೀನಿ. ನೀವು ನಂಬೋದಿಲ್ಲ, ಸೋಂಪು ತಂದು ಇಲ್ಲಿ ಇಟ್ಬಿಟ್ಟು ಬೆಳ್ಳಿಂಗ್ ಇಟ್ಕೊಂಡು ಹಿಂಗೆ ಡಬ್ಬಿಂಗ್ ಮಾಡಿದ್ವಿ. ಸೊ ಅಲ್ಲಿ ಆ ಫೀಲ್ ಬರ್ಬೇಕಲ್ಲಿ, ಇಲ್ಲ ಅಂದ್ರೆ ಫ್ಲಾಟ್ ಬಂದ್ಬಿಡುತ್ತೆ ಅದು. ಸೊ ಅಲ್ಲಿ ಏನ್ ಮಾಡಿರ್ತೀರಿ ಅದು ಡಬ್ಬಿಂಗ್ ಎಲ್ಲ ತರ್ಸಿದ್ ನನಗನ್ನ ಅದು ತರಿಸಿ ಅವಾಗ ಬರೋದು, ಹೌದು ಬರೋದಿಲ್ಲ. ಹೌದು ಸರ್, ಇದು ಈ ಸಿನಿಮಾ ಅಂದ್ರೆ ವೈಲೆನ್ಸ್ ಜಸ್ಟಿಫೈ ಮಾಡುತ್ತಾ ಅಥವಾ ಅದರ ಕಾನ್ಸಿಕ್ವೆನ್ಸಸ್ ಅಂದ್ರೆ ಪರಿಣಾಮಗಳನ್ನ ತೋರಿಸೋ ಪ್ರಯತ್ನನ ಏನು ಅಂತ? ಇನ್ನೇನು 3 ದಿನ ಹೇಳಂಗಿಲ್ಲ. ಓಕೆ, ಅಂದ್ರೆ ಮೇಲ್ನೋಟಕ್ಕೆ ಒಂದು ಪೊಲಿಟಿಕಲ್ ಕ್ರೈಮ್ ಥ್ರಿಲ್ಲರ್ ಅಂತ ನಮ್ಗೆ ಅನ್ಸುತ್ತೆ ನೋಡಿದಾಗ, ಕೆಲವೊಂದು ವಿಜುವಲ್ಸ್ಗಳು ನೋಡಿದಾಗ ಆ ತರ ಫೀಲ್ ಬರುತ್ತೆ. ಸೊ ಏನಂದ್ರೆ ಅದು ನಿಮ್ಮ ಡೈರೆಕ್ಟ್ ಹತ್ರ ಕೇಳೋದೇ ಒಳ್ಳೇದು. ಯಾಕಂದ್ರೆ ಅವರು ಎಷ್ಟು ಶೇಡಲ್ಲಿ ಅವ್ರನ್ನ ತೋರಿಸಿದ್ದಾರೆ, ಅವ್ರಿಗೆ ಇದು ಏನು ಅವ್ರ ಆಸೆಗಳದು ಅಲ್ವಾ. ನಾವು ಈಸಿಯಾಗಿ ಹೇಳ್ಬಿಡೋದು ಇದು ಪೊಲಿಟಿಷಿಯನ್ ಪೊಲಿಟಿಕಲ್ ಶೇಡ್ ಅಂತ ಅನ್ಸುತ್ತೆ. ಬ್ರಾಹ್ಮಣನ ಸೊ ಆ ಟ್ರೈಲರ್ ಅಂದ್ರೆ ಕುತೂಹಲ ಮಾಡೋದಕ್ಕೆ ಅದು ಟ್ರೈಲರ್ ಅಂತ ಪ್ಯಾಥೋ ಸಾಂಗ್ ಹೆಂಗಿದೆ ಅದು ಸಾಂಗ್, ಎಲ್ಲ ಎಮೋಷನ್ಸ್ ಮಿಕ್ಸ್ ಇದೆ ಸಿನಿಮಾದಲ್ಲಿ. ಸರ್, ಇವಾಗ ನಿಮ್ಗಳಿಗೆ ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನವಾದಂತಹ ಪಾತ್ರಗಳು ಅಂದ್ರೆ ನೆಗೆಟಿವ್ ಶೇಡ್ಸ್ಗಳಾಗಿರ್ಬೋದು, ಅದೇ ಬೇರೆ ಬೇರೆ ರೀತಿ ಕ್ಯಾರೆಕ್ಟರೈಸೇಷನ್. ನೀವು ಪರ್ಸನಲಿ ಇಂಪ್ರೂವೈಸೇಷನ್ ಅಂದ್ರೆ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಮಾಡ್ಕೋತೀರಾ ಅನ್ನೋಂಥದ್ದು? ಅದು ಫಸ್ಟ್ ಗೆಟಪ್ ಮೇಲೆ ಬರುತ್ತೆ. ಸೊ ಹೇಳಿದ್ರಲ್ಲ ಎಕ್ಸಾಂಪಲ್, ನಾನು ಕಾಟೇರ ಗೆಟಪ್ ಅಲ್ಲಿ ಇದ್ದೆ, ಅವ್ರಿಗೆ ಇದೇ ಬೇಕಿತ್ತು, ಈ ಕ್ಲೀನ್ ಶೇವ್ ಬೇಕಿರ್ಲಿಲ್ಲ. ಇದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಅದಕ್ಕೆ ಓಕೆ ಆಗಿದೆ. ಬಟ್ ಅವ್ರಿಗೆ ಆ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಬಾಲ್ಯದ ಸ್ನೇಹಿತ ಹಂಗಿರ್ತಾರೆ, ಅಂದ್ರೆ ಒಂಥರ ವಿಲನಿಶ್. ಅದೇ ಸೊ ದೊಡ್ಡವರಾದ್ಮೇಲೂ ಆ ತರ ಗೆಟಪ್ ಇರ್ತಾನೆ, ಅಂದ್ರೆ ಅಷ್ಟು ವಿಕೃತವಾಗಿರ್ತಾನ ಅವನು. ಸೊ ಹಾಗಾಗಿ ಸ್ಮಾರ್ಟ್ ಆಗಿರೋದು ಅವಶ್ಯಕತೆ ಇಲ್ಲ, ನಮ್ಗೆ ಇದೇ ಬೇಕು ಅಂತ ಅಂದ್ರು. ಸೊ ಆ ಪಾತ್ರಕ್ಕೆ ಆ ಗೆಟಪ್ ಹೆಂಗ್ ಆಗತ್ತೆ ಅದ್ರ ಪ್ರಕಾರ ಹೋಗ್ತಾ ಇರುತ್ತೆ. ನನಗೊಂದು ಸ್ವಲ್ಪ ಗೊತ್ತಾಯ್ತು ಬಿಡಿ ಸರ್. ಆಕ್ಚುಲಿ ಏನು ಅಂತಂದ್ರೆ ಒಬ್ಬ ಡೈರೆಕ್ಟರ್ಗೆ ನಾವು ಪಾತ್ರ ಮಾಡೋದಾದ್ರೆ ಡೈರೆಕ್ಟರ್ಗೆ ನಮ್ಮಿಂದ ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಾವು ಆ ಪಾತ್ರವಾಗಿ ಚೇಂಜ್ ಆಗ್ಬಿಟ್ರೆ ಸಾಕಲೇ. ಅಂದ್ರೆ ನೀವು ಹೇಳಿರೋ ಪ್ರಕಾರ ಪರಕಾಯ ಪ್ರವೇಶ ಮಾಡ್ಬೇಕಾ ಅಥವಾ ಕಾನ್ಶಿಯಸ್ಲಿ ಕಂಟ್ರೋಲ್ ಮೇಂಟೈನ್ ಮಾಡ್ಬೇಕಾ? ಅದಾಗ್ಬಿಡುತ್ತೆ. ಏನೇ ಮಾತಾಡಿದ್ರು ಸಿನಿಮಾ ಅಲ್ಲಿ ರೌಡಿ ಪಾತ್ರ ಖರಾಬ್ ಆಗಿರ್ತದೆ, ಇಲ್ಲ ಒಂದು ಇದು ಹೀರೋಯಿನ್ ರೇಪ್ ಮಾಡೋ ಪಾತ್ರ, ಅದಕ್ಕೆ ಅಂದ್ಬಿಟ್ಟು ಪರಕಾಯ ಪ್ರವೇಶ ಆಗೋದಿಲ್ಲ. ಅದೇ ಅಲ್ಲಿ ನಮ್ಗೊಂದು ಭಯ ಇರ್ತದೆ ಪಾತ್ರ. ಅವರು ಹೆಣ್ಮಕ್ಳು ರೆಗ್ಯುಲರ್ ಲೈಫ್ ನಲ್ಲಿ ಮಾಡೋದೇ ಇಲ್ಲ. ಇನ್ನೊಂದು ಈಗ ಇನ್ಸ್ಪೆಕ್ಟರ್ ಪಾತ್ರಗಳು ಮಾಡ್ತಾ ಇರ್ತೀವಿ, ಅಲ್ಲಿ ಒಂಥರ ಆ ಡ್ರೆಸ್ ಹಾಕೊಂಡ್ರೆ ನಿಂತ್ಕೊಂತೀವಿ, ಆಟೋಮೆಟಿಕ್ ಹಂಗೆ ಬರ್ತದೆ ನಮ್ಗೆ, ಆ ಸ್ಟೈಲ್ ಆಫ್ ಇದು ಬರ್ತದೆ. ಈ ರೌಡಿಗಳಾದ್ರೆ ಕಿಡ್ಸ್ತೀವಿ ಪಡ್ತೀವಿ ಎಲ್ಲ ಮಾಡ್ತೀವಿ, ಸಿಂಪಲ್ ಆಗಿ ಮನೇಲಿ ಸೈಲೆಂಟ್ ಆಗಿ ಇರ್ತೀವಿ. ಅಲ್ಲಿ ಬಂತು ಅಂದ್ರೆ ಕ್ಯಾರೆಕ್ಟರ್ ಅಷ್ಟೇ. ಪರಕಾಯ ಪ್ರವೇಶ ಅವೆಲ್ಲ ಆಗ ಈ ಪೌರಾಣಿಕ ಸಿನಿಮಾಗಳಲ್ಲಿ ಅಂದ್ರೆ ಅವ್ರು ಇನ್ವಾಲ್ವ್ ಆಗೋರು ಮಾಡೋರು. ಈಗ ಎಲ್ಲಿ ಬರ್ತಾ ಇದೆ ನಮ್ಮ ಪೌರಾಣಿಕ ಎಲ್ಲ? ಈ ಇದರಲ್ಲಿ ನಮ್ಗೆ ಏನ್ ನಮ್ಮ ಪಾತ್ರ, ನಂದು ಏನು ರೌಡಿ ಪಾತ್ರನ, ಇವ್ರದ್ದು ಇನ್ಸ್ಪೆಕ್ಟರ್ ಪಾತ್ರ, ಅವ್ರವ್ರ ಪಾತ್ರ ಅವ್ರವ್ರು ಇನ್ವಾಲ್ವ್ ಆಗಿ ಆ ಮೂಡಿ ನಾವು ಹೇಳಿದ್ನಲ್ಲ, ಕ್ಯಾಮ್ರಾ ಮುಂದೆ ಹೋದಾಗ ತಾನಾಗ ಅದು ಬಂದ್ಬಿಡ್ತದೆ. ಹೌದು.
ನಿಮ್ಮ ಇಷ್ಟು ಜನದ ಅಂದರೆ ಒಂದು ಸಿನಿಮಾ ಜರ್ನಿ ಫಿಲ್ಮೋಗ್ರಫಿ ನಾವು ನೋಡೋದಾದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿದೆಯಾ, ಅಥವಾ ಇನ್ನೂ ಬೇರೆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೂ ನಂಗೆ ಸಿಗ್ತಾ ಇಲ್ಲ, ಇಷ್ಟು ವರ್ಷ ಆದರೂ ಆ ಪಾತ್ರ ನಾನು ಮಾಡಬೇಕು, ಸಿಕ್ಕಿಲ್ಲ, ಆ ಥರ ಏನಾದರೂ ಯಾವಾಗಲಾದರೂ ಅನಿಸಿದೆಯಾ ಏನು ಅಂತ? ಒಂದು ಸ್ಟಾರ್ಟಿಂಗ್ ನಾವು 3 ಜನ ಅದು ಹೇಳಿದ್ದು ಒಂದು ಖುಷಿ ಏನು ಅಂತಂದ್ರೆ ಎಲ್ಲ ಕನ್ನಡ ಕಲಾವಿದರನ್ನು ಯೂಸ್ ಮಾಡ್ಕೊಂಡಿರೋಂಥದ್ದು. ಈ ವಿಲನ್ ಆಗಲಿ ಅಲ್ಲಿ ಕರ್ಕೊಂಬರೋದು ಇಲ್ಲಿ ಕರ್ಕೊಂಬರೋದು ಮಾಡಿಲ್ಲ, ಎಲ್ಲರೂ ಇಲ್ಲೇ ಪ್ರತಿಭೆಗಳಿದ್ದಾರೆ ಅನ್ನೋದು ತೋರಿಸಿದೆ. ಅದು ನಮಗೆ ಭಾರಿ ಖುಷಿಯಾಗಿದೆ. ಪ್ಯಾನ್ ಇಂಡಿಯಾ ಅಂದ್ಬಿಟ್ಟಿದ್ದಾನೆ, ತೆಲುಗು ಕರ್ಕೊಂಬ, ತಮಿಳ್ ಕರ್ಕೊಂಬ, ಹಿಂದಿ ಕರ್ಕೊಂಬ ಅಲ್ಲ, ಇಲ್ಲಿ ನಮ್ಮ ಸಿನಿಮಾನೇ, ನಮ್ಮ ಕನ್ನಡ ಸಿನಿಮಾನೇ ನಾವು ತೋರ್ಸೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರನೇ ಬಂದಿದೆ. ನಮ್ಮವ್ರನ್ನ ಇಟ್ಕೊಂಡು ದೊಡ್ಡ ರೇಂಜಲ್ಲಿ ಸಿನಿಮಾ ಮಾಡಿದ್ರೆ, ಇವಾಗ ಬೇರೊಬ್ರನ್ನ ಹಾಕೊಂಡು ದೊಡ್ಡ ರೇಂಜಲ್ಲಿ ಸಿನಿಮಾ ಮಾಡಿದ್ರೆ, ಇದು ನಮ್ಮವ್ರನ್ನ ಇಟ್ಕೊಂಡು ದೊಡ್ಡ ರೇಂಜಲ್ಲಿ ಸಿನಿಮಾ ಮಾಡಿ ತೋರಿಸಿದ್ದಾರೆ. ನಾವು ನಮ್ಮವ್ರನ್ನ ಇಟ್ಕೊಂಡು ನಾವು ಮಾಡಬಹುದು ಅನ್ನೋದು ಒಂದಕ್ಕೆ ಇದು. ಸೊ ಯಾವುದಾದ್ರೂ ಒಂದು ಎಲಿಮೆಂಟ್ ಪರ್ಸ್ನಲಿ ಕನೆಕ್ಟ್ ಆಗಿದೆ ಸರ್ ನಿಮ್ಮ ರಿಯಲ್ ಲೈಫ್ಗಳಿಗೆ ಈ ಸಿನಿಮಾದ ಯಾವುದಾದ್ರೂ ಒಂದು ಎಲಿಮೆಂಟ್? ನಮ್ದು ಮತ್ತೆ ಪಾತ್ರ ಅಲ್ಲ ಸರ್, ಅದೇ ಅವಾಗ ಇನ್ನೊಂದ್ಸಲ ಹೇಳ್ತೀನಿ, ಬಾಲ್ಯದ ಗೆಳೆಯ ಅವಾಗ ಬಿಟ್ಟು ಹೋಗಿರ್ತಾನೆ, ತುಂಬಾ ವರ್ಷದ ನಂತರ ಸಿಗ್ತಾನೆ, ಅದೇ ಟ್ವಿಸ್ಟಿಂಗ್ ಅಂತ ಹೇಳೋದಲ್ಲ, ಆ ಒಂದು ಸೆಂಟಿಮೆಂಟು ನಮಗೆ ಭಾಳ ಫೀಲ್ ಆಯ್ತು, ತುಂಬಾ ಹತ್ರ ಅನಿಸ್ತು. ಅಂದ್ರೆ ಒಬ್ಬ ಬಾಲ್ಯದ ಸ್ನೇಹಿತನ ಅಷ್ಟೋ ವರ್ಷ ಆದ್ಮೇಲೆ ಅವ್ನ ಕಷ್ಟ ಆಯ್ತು, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಯ್ತಾ ಅಂತ ಕೇಳಿದೆ ಪ್ರಶ್ನೆ. ಒಂದು ಕಡೆ ಟಚ್ ಆಗುತ್ತೆ. ಈಗ ನೀನು ಕೇಳ್ತಾರೆ, ಅವ್ರು ಇಂಟ್ರೋಲ್ ಅವರು ಬಂದವ್ರೆ, ಇನ್ನು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತೀನಿ ನನಗೆ. ಸರಿ ಸರಿ, ಓಕೆ. ಸರ್, ಇವಾಗ ಇನ್ನೇನು 10ನೇ ತಾರೀಕು ನೀವೆಲ್ಲರೂ ಕೂಡ ಬರ್ತಾ ಇದ್ದೀರಾ. ಈ ಸಿನಿಮಾ ಅಂದರೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ನಾವು ವಿಜುವಲ್ಸ್ಗಳು ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿದೆ, ದೊಡ್ಡ ಸ್ಟಾರ್ ಕಾಸ್ಟು. ಸೊ ತಾವೆಲ್ಲರೂ ಕೂಡ ಅಂದರೆ ಅದ್ಭುತವಾದಂಥ ಕಲಾವಿದರು. ಸೊ ಫೈನಲಿ ಆಡಿಯನ್ಸ್ ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು, ಒಂದು ಸೆಂಟೆನ್ಸಲ್ಲಿ ನಮ್ಮ ಆಡಿಯನ್ಸ್ ಹೇಳ್ಬಿಡಿ ಸರ್. ಇದೇ 10ನೇ ತಾರೀಕು ಶುಕ್ರವಾರ ನಮ್ಮ ಟೆರರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು, ಇಡೀ ಕರ್ನಾಟಕದ ಜನತೆ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗಳಲ್ಲೇ ಬಂದು ಸಿನಿಮಾ ನೋಡಿ ನಮಗೆಲ್ಲನೂ ಆರೈಸಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಗೆಲ್ಲಬೇಕು, ನಮ್ಮ ಅನ್ನದಾತರು. ಯಾಕಂದರೆ ಅವ್ರು ಉಳಿದ್ರೇ ಇಂಟ್ರೆಸ್ಟ್ ಉಳಿಯೋದು, 10 ಜನ ಊಟ ಮಾಡೋದು, 10 ಸಂಸಾರ ನಡೆಯೋದು. ಸೊ ಎಸ್ಪೆಷಲಿ ನಾವು ಕನ್ನಡ ಅಭಿಮಾನಿಗಳು ದಯವಿಟ್ಟು ಈ ಸಿನಿಮಾ ನೋಡಬೇಕು. ಯಾಕಂದರೆ ಬೇರೆ ಭಾಷೆ ನೋಡ್ತಾ ಇದ್ದೀರಿ, ನೋಡಿ ನಾವು ಬೇಡ ಅಂತ ಹೇಳೋದಿಲ್ಲ, ಬಟ್ ನಮ್ಮ ಕನ್ನಡ ಸಿನಿಮಾ ನಮ್ಮತನ ನಾವು ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು. ಈ KGF ಆಗ್ಬೋದು, ಸುಮಾರು ಸಿನಿಮಾಗಳು, ಕಾಂತಾರ ಆಗ್ಬೋದು. ಸೊ ಆ ರೇಂಜಲ್ಲಿ ಈ ಸಿನಿಮಾನೂ ಇದೆ. ಸೊ ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಿನಿಮಾ. ಆದಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಂಜು ಸರ್ ಅಂತೂ ಅಂದರೆ ಐ ಥಿಂಕ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಸಿನಿಮಾ ಇದು. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ವಂಡರ್ಫುಲ್ ಡೈರೆಕ್ಷನ್ ಬೈ ರಂಜನ್ ಸರ್, ಮ್ಯೂಸಿಕ್ ಎಕ್ಸ್ಟ್ರಾರ್ಡಿನರಿ, ನಾಗೇಂದ್ರ ಪ್ರಸಾದ್ ಸಾಂಗ್ ಎಕ್ಸ್ಟ್ರಾರ್ಡಿನರಿ, ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾರ್ಡಿನರಿ. ಟೆಕ್ನಿಕಲಿ ಕ್ಯಾಮ್ರಾ ವರ್ಕು, ಎವ್ರಿಥಿಂಗ್. ಇದಕ್ಕಿಂತ ಇದೇನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದಲ್ಲಿ ಕನ್ನಡ ನಟರನ್ನೇ ಹಾಕ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಸೊ ಹಂಗಾಗಿ ನಮಗೋಸ್ಕರ, ಕನ್ನಡಕ್ಕೋಸ್ಕರ, ನಮ್ಮ ಕನ್ನಡ ಸಿನಿಮಾನ ಬೆಳೆಸೋದಕ್ಕೋಸ್ಕರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ. ಇನ್ನೂ ಒಳ್ಳೊಳ್ಳೆ ಪಾತ್ರಗಳ ಮುಖಾಂತರ ನಮ್ಮನ್ನು ರಂಜಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಟೆರರ್ ಸಿನಿಮಾ ತಂಡದವರ ಮಾತುಗಳು. ಇದೇ 10ನೇ ತಾರೀಕು ಟೆರರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.